ಹೇ ಪೂಜಾ, ಬೇಗ ಎಬ್ಸು ಅಂತ ಹೇಳಿದ್ದಿಲ್ವಾ? ಮಲ್ಗಿದ್ದೆಲ್ವಾ, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿಸ್ಲಿಲ್ಲ. ನೀನೊಳ್ಳೆ ಆ ಮ್ಯಾನೇಜರ್ ಸಹಾಯಿಸ್ತಾನೆ ಕಣೆ. ಅಮ್ಮ ನೀರು ಕಾಯಿಸಿದ್ದೀನಮ್ಮ. ಹಾಂ ಕಾಯಿಸಿದ್ದೀನಿ ನೋಡು. ಹಾಂ ಹುಷಾರು ಕಣೋ, ಮೈಮೇಲೆ ಚಲ್ಕೊಂಡ್ಬಿಟ್ಟಿಯಾ? ಅಮ್ಮ ಆಗಲೇ 7:15 ಅಮ್ಮ, ಇನ್ನೂ ಬರೀ ಅರ್ಧ ಗಂಟೆ ಮಾತ್ರ ಟೈಮ್ ಇರೋದು. ಅಮ್ಮ ನಾನು ಬರ್ತೀನಿ. ಹೇ, ತಿಂಡಿ ತಿನ್ಕೊಂಡು ಹೋಗೋ. ಇಲ್ಲ ಪೂಜಾ, ಟೈಮ್ ಆಗಿದೆ, ಬಾಯ್. ಹೇ, ಬೇಡ ಅನ್ಬಾರ್ದು, ಸ್ವಲ್ಪ ತಿಂದೋಗ್ಬಾರೋ. ಇಲ್ಲ ಅಮ್ಮ ಆಲ್ರೆಡಿ ರೆಡಿ ಮಾಡಿದಾರ ಕಣೋ. ಟೈಮ್ ಇದ್ದಿದ್ರೆ ನಾನು ತಿಂತಾ ಇದ್ದೆ, ನಿನಗೆ ಗೊತ್ತಿಲ್ಲ. ಸುಮ್ಮನಿರು ಪೂಜಾ ನೀನು. ಶಂಭು, ಅಪ್ಪಾಜಿ ಬಾ ಇಲ್ಲಿ. ಹಾಂ ಅಪ್ಪಾಜಿ ಹೇಳಿ. ಅಪ್ಪಾಜಿ ಇವತ್ತು ತಾರೀಕು 7, ಎಲ್ಲಿ ಸಂಬಳ? ಕೇಳಿದೆ ಅಪ್ಪಾಜಿ, ಅದೇನೋ ಎಂಪ್ಲಾಯೀಸ್ದು ರೀಶೆಡ್ಯೂಲಿಂಗ್ ಮಾಡ್ತಾ ಇದ್ದಾರಂತೆ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದರು. ನಾನೆಷ್ಟು ಕಷ್ಟಪಟ್ಟು ಮನೆ ನಡೆಸ್ತಾ ಇದ್ದೀನಿ ಗೊತ್ತಾ? ಇನ್ನೂ ಅವಳ ಮದುವೆ ಬೇರೆ ಮಾಡಬೇಕು. ಇವತ್ತು ಕೇಳು, ಮರಿಬೇಡ. ಸರಿ ಅಪ್ಪಾಜಿ. ಶಂಭು, ಸ್ವಲ್ಪ ಸಂಬಳ ಜಾಸ್ತಿ ಕೇಳಪ್ಪ. ತರಕಾರಿ ರೇಟು, ರೇಷನ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ನಾನು ವಾಶ್ರೂಮ್ಗೆ ಹೋಗ್ತೀನಿ ಅಂದರೂ ಆ ಯಪ್ಪ ನನಗೆ ಕೊಡೋದೇ 2 ನಿಮಿಷ ಟೈಮು. ಅದರಲ್ಲೂ ನಾನು ಏನಾದರೂ 3 ನಿಮಿಷ ಹೋಗ್ಬಿಟ್ಟೆ ಅಂದರೆ ಯಾಕೆ 1 ನಿಮಿಷ ಲೇಟು ಅಂತ ಕೇಳ್ತಾನೆ. ಇನ್ನು ಅವನ ಹತ್ರ ಸಂಬಳ ಜಾಸ್ತಿ ಬೇಕು ಅಂದರೆ ಮುಗೀತು. ಏನು ಟೈಮಿಂಗ್ ನಿಂದು? ಸಾರಿ ಸರ್, ನೆನ್ನೆ ಕೆಲಸ ಮುಗಿಸಿ ಮನೆಗೆ ಹೋಗೋದು ಲೇಟ್ ಆಯ್ತಲ್ವಾ, ಅದಕ್ಕೆ ಮಲಗೋದು ಲೇಟ್ ಆಯಿತು. ಸೊ ಹೇಳಕ್ಕೆ ಏನಾದರೂ ಒಂದು ರೆಡಿ ಇಟ್ಟಿರ್ತೀಯ? ಹೋಗು, 15 ಫೈಲ್ ಪೆಂಡಿಂಗ್ ಇದಾವೆ ನಿಂದು. ಪೆಂಡಿಂಗಾ? ನೆನ್ನೆ 15 ಫೈಲ್ ಮುಗಿಸಿದ್ನಲ್ಲ ಸರ್. ಹೌದಯ್ಯ, ಈಗ ಮತ್ತೆ ಬಂದಿದ್ದವು. ಮತ್ತೆ ಪೆಂಡಿಂಗ್ ಅಂತೀರಾ ಸರ್? ಸ್ಯಾಲ್ರಿ ಯಾವಾಗ ಬರುತ್ತೆ ಸರ್? ಹೇಳಿದ್ನಲ್ಲಯ್ಯ, ರೀಶೆಡ್ಯೂಲಿಂಗ್ ನಡೀತಾ ಇದೆ, ಲೇಟ್ ಆಗುತ್ತೆ ಅಂತ. ಸ್ವಲ್ಪ ಅರ್ಜೆಂಟ್ ಇತ್ತು ಸರ್. ನನಗೂ ಅರ್ಜೆಂಟ್ ಇದೆಪ್ಪ, ನಿನಗೊಬ್ಬನಿಗೆ ಅಲ್ಲ, ಸಂಬಳ ನನಗೂ ಬಂದಿಲ್ಲ. ಓಕೆ ಸರ್. ಆ ಇಬ್ಬರದು ಓವರ್ ಡ್ಯೂ ಇತ್ತಲ್ಲ, ಹಾಂ ಸರ್. ಅವ್ರ ಮನೆಗಳಿಗೆ ಹೋಗಿ ಔಟ್ಸ್ಟ್ಯಾಂಡಿಂಗ್ ಇರೋದನ್ನ ಪೇ ಮಾಡಿಸ್ಕೊಂಬಾ. ಸರ್ ಇನ್ನೂ 7 ಫೈಲ್ ಮಾಡೋದು ಬಾಕಿ ಇದ್ದಾವೆ, ನಾಳೆ ಹೋಗ್ಬೋದಾ? ಏನು, ಇನ್ನೂ ಮಾಡಿಲ್ವಾ? ಎಷ್ಟು ನಿಧಾನ ಮಾಡ್ತೀಯ ನಿನ್ನ ಕೆಲಸನ? ಏನು ಮಾಡ್ತೀಯೋ ಮಾಡು, 2 ಗಂಟೆ ಒಳಗಡೆ ಫೈಲ್ ಕೆಲಸ ಎಲ್ಲ ಮುಗಿಸಿ ಸೀದಾ ಅಲ್ಲಿಗೆ ಹೋಗು ಅಷ್ಟೇ. ಸರ್ ನಾನು ಒಂದು ಜೊತೆ ಹೋಗ್ಬೋದಾ? ಏಯ್, ಫಸ್ಟ್ ನಿನ್ನ ಏರಿಯಾ ನೀನು ಮುಗಿಸ್ಕೊಳ್ಳಯ್ಯ. ಮಣಿ, ನಿಮ್ಮದು ಇನ್ನೂ ಓವರ್ ಡ್ಯೂ ತೋರಿಸ್ತಾ ಇದೆ. ಹಾಂ ಸರ್, ಮಾಡಿಕೊಡ್ತೀನಿ ಸರ್. ರೋಷನ್, ನಿಮ್ದೆಲ್ಲ ಕ್ಲಿಯರ್ ಆಗಿದೆ. ಈ ಆಫೀಸಲ್ಲಿ ನಿಮಗಿರೋ ಜವಾಬ್ದಾರಿ ಬೇರೆ ಯಾರಿಗೂ ಇಲ್ಲ. ಥ್ಯಾಂಕ್ ಯು ಸರ್. ಸರ್ ಲಂಚ್ ಸರ್. ಏ, ಮೊದ್ಲು ಕೆಲಸ ಮಾಡೋದು ನೋಡ್ರಯ್ಯ, ಕಮಂಗಿಗಳ. ಹಲೋ, ರಿಕವರ್ ಆಯ್ತೇನೆಯಾ? ಹಾಂ ಸರ್, ಆ ಇಬ್ಬರಲ್ಲಿ ಒಬ್ಬರದು ಪೇಮೆಂಟ್ ಮಾಡಿಸಿದ್ದೀನಿ ಸರ್. ಇನ್ನೊಬ್ಬರ ಮನೆ ಡೋರ್ ಲಾಕು ಸರ್. ನಿಜ ಹೇಳೋ. ನಿಜವಾಗ್ಲೂ ಸರ್? ಸರಿ, ಅವ್ರ ಮನೆ ಹತ್ರನೇ ವೇಟ್ ಮಾಡು, ಬರ್ತಾರೇನೋ. ಹಾಂ ಸರ್, ವೇಟ್ ಮಾಡ್ತೀನಿ. ಆದರೆ ಊಟ ಮಾಡಿರಲಿಲ್ವಲ್ಲ, ಅದಕ್ಕೆ ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೆ. ರೀಡಿಂಗ್ ಹೇಳಕ್ಕೆ ಎಷ್ಟೊತ್ತು ಮಾಡ್ತೀಯೋ? ಸರ್ ಅದು 1 ನಿಮಿಷ ಸರ್. ಬೇಗ ಹೇಳೋ ಸರ್ 32 ಒಂದು 92.1 ಒಂದು ಸರ್. ತಡಿಯೋ.
ಅದನ್ನ ವಾಟ್ಸಪ್ ಮಾಡು ನನಗೆ. ಸರ್ ಆಗಲೇ ವಾಟ್ಸಪ್ ಮಾಡಿದ್ದೀನಿ ಸರ್. ಹಾಂ ಸರ್, ಸರಿ ಸರ್. ಹಾಂ ಸರ್. ಡೋರ್ ಲಾಕ್ ಅಂದಿದ್ದಲ್ಲ, ಅವ್ರು ಬಂದಿದಾರಂತೆ, ಬೇಗ ಹೋಗು. ಹಾಂ ಸರ್, ಊಟ ಮಾಡ್ತಾ ಇದ್ದೆ. ಲೇ, ನೀನು ಊಟ ಮಾಡೋರ್ಗು ಅವ್ರು ಕಾಯ್ಕೋತ ಕೂತ್ಕೊಳ್ಳಲ್ಲ. ಸರಿ ಸರ್, ಹೊರಟೆ. ಜಲ್ದಿ ಹೋಗಯ್ಯ. ಅಣ್ಣ ಫೋನ್ಪೇ ಮಾಡಿದ್ದೀನಿ. ಏನೇನು ಉಪಯೋಗ ಇಲ್ಲ, ನೀನು ಎಲ್ಲ ನಾನು ಹೇಳಿ ಹೇಳಿ ಮಾಡಿಸ್ಕೋಬೇಕು. HR ಹತ್ರ ಮಾತಾಡ್ತೀನಿ ಬಾ. ಹೆಂಗಿದ್ರು ಈ ತಿಂಗಳು ಎಂಪ್ಲಾಯೀಸ್ದು ರೀಶೆಡ್ಯೂಲಿಂಗ್ ನಡೀತಾ ಇದೆ. ನೀನು ಹೆಂಗೆ ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ, ಅವಾಗ ಹೇಳ್ತೀನಿ ಬಾ. ಹೋಗ್ಲಿ ಬಿಡು ಮಗ, ಬೇಜಾರಾಗಬೇಡ. ಆ ಹುಚ್ಚ ಹೆಂಗೆ ಅಂತ ನಿನಗೆ ಗೊತ್ತು ತಾನೆ. ನಾನು ಕೆಲಸ ಮಾಡದೇ ಇದ್ರೆ ಅವ್ನು ಅನ್ಲಿ ಮಗ, ಆದರೆ ಚಡ್ಡಿ ಹರಿಯೋವರೆಗೂ ಕೆಲಸ ಮಾಡಿಸ್ಕೊಂಡು ಕೊನೆಗೆ ಹೋಗುವಾಗ ಒಂದು ಮಾತಂತ ನೋಡು, ಬಹಳ ಸಂಕಟ ಆಗುತ್ತೆ. ಹೋಗಲಿ ಬಿಡು, ನಾಳೆ ಹೆಂಗಿದ್ರು ಭಾನುವಾರ, ಆಫೀಸಿಗೆ ರಜಾ, ನೆಮ್ಮದಿಯಾಗಿ ಮಲಕ್ಕೋತೀನಿ. ಸರಿಯಾಗಿ ನಿದ್ದೆ ಮಾಡಿ 1 ವಾರ ಆಯಿತು. ಈ ನನ್ನ ಮಗ ಮತ್ತೆ ಮಾಡ್ದ ಮಗ. ಹಲೋ. ಏಯ್, ನಾಳೆ ಬೆಳಿಗ್ಗೆ ಏನು 8 ಗಂಟೆಗೆ ಬರಬೇಡ, ಆರಾಮಾಗಿ 10 ಗಂಟೆಗೆ ಬಾ, ನಡೆಯುತ್ತೆ. ಸರ್ ನಾಳೆ ಭಾನುವಾರ ಅಲ್ವಾ, ಹಾಲಿಡೇ. ಹಾಲಿಡೇ? ಇನ್ನೂ ಟಾರ್ಗೆಟ್ ಅಚೀವ್ ಆಗಿಲ್ಲ, ಬಾರಯ್ಯ. ಇಷ್ಟಕ್ಕೂ ನೀನೊಬ್ಬನ್ನೇ ಕರಿತಾ ಇಲ್ಲ, ಎಲ್ರನ್ನೂ ಕರಿತಿದ್ದೀನಿ, ಬಾ ಅಷ್ಟೇ. ಯಾಕೋ, ಏನಂತೆ? ಹುಷಾರಾಗಿರಿ, ನರಕ ಸೃಷ್ಟಿ ಮಾಡಿಬಿಡ್ತೀವಿ. ಶ್ವೇತಭವನದ ಕಾರ್ಯದರ್ಶಿ ಒಂದು ಪ್ರಕಟಣೆ ಅಪ್ಪಾಜಿ, ಹೊರಡಿಸಿದ್ದಾರೆ. ನಾನು ನಾಳೆಯಿಂದ ಕೆಲಸಕ್ಕೆ ಹೋಗಲ್ಲಪ್ಪ. ಕೆಲಸ ರಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ರಿಸೈನಾ? ಯಾಕೆ? ಆ ಮ್ಯಾನೇಜರ್ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ. ಎಲ್ಲ ಕಡೆನೂ ಹಾಗೆ. ನೀನೇನು ಪೂರ್ತಿ ಸಂಬಳ ಕೊಡ್ತಾರಾ? ನೋಡಮ್ಮ, ಶುರು ಆಯ್ತು ನಿಮ್ಮ ಅಣ್ಣಂದು. ಒಂದ್ ಕಡೆನೂ ನೆಟ್ಟ ಕೆಲಸ ಮಾಡೋದಿಲ್ಲ. ನಿನ್ನ ನಂಬ್ಕೊಂಡು ನಾನು ಕೆಲಸ ಬಿಡಬೇಕು ಅಂದ್ಕೊಂಡಿದ್ನಲ್ಲ. ಇಷ್ಟೇ ನನ್ನ ಹಣೆ ಬರಹ. ನಾನೊಬ್ಬನೇ ಈ ಮನೆಗೋಸ್ಕರ ದುಡ್ದು ಸಾಯ್ಬೇಕು. ಥೂ. ಹೇ ಪೂಜಾ, ಊಟ ಹಾಕೊಂಡು ಬಾರೆ. ನನಗೆ ಆನ್ಲೈನ್ ಕ್ಲಾಸ್ ಇದೆ, ಅಮ್ಮ ಸುಸ್ತಾಗಿ ಮಲಗಿದ್ದಾರೆ, ನೀನೇ ಹಾಕೊಂಡು ತಿನ್ನೋಗು. ಅಂತೂ ಬಿಟ್ಬಿಟ್ಟಿಲ್ಲಪ್ಪ ಕೆಲಸನ. ತಿಂದ್ಮೇಲೆ ತಟ್ಟೆನ ತೊಳೆದಿಡು. ಅವಳು ಮಲಗಿದ್ದಾಳೆ. ಅಪ್ಪಾಜಿ, ಸ್ನಾನಕ್ಕೆ ನೀರು ಹಾಕಿದ್ದೀನಿ, ಬನ್ನಿ. ಹೇ, ಎಲ್ಲೋಗ್ತಿದೀಯಾ? ವಾಶ್ರೂಮಿಗೆ. ಅಪ್ಪಾಜಿ ಹೋಗ್ತಾರಂತೆ, ಸರ್ಕೋ. ಇಷ್ಟು ಬೇಗ ಯಾಕೆ ಎದ್ದಿದೀಯಾ? ನೀನಿನ ಆಫೀಸಿಗೆ ಹೋಗಲ್ಲಲ್ವಾ? ಆರಾಮಾಗಿ ಹೋಗಿ ಮಲ್ಕೋ. ಪೂಜಾ, ಟೀ ಮಾಡಿದ್ ಯಾರಮ್ಮ? ನಾನೇ ಅಪ್ಪಾಜಿ. ಏಕೆ? ಅಷ್ಟೊಂದು ಗಟ್ಟಿ ಮಾಡಬಾರ್ದಮ್ಮ. ಸ್ವಲ್ಪ ನೀರು ಹಾಕ್ಬಾರ್ದ? ಒಂದಿನಕ್ಕೆ 1 ಲೀಟ್ರ್ ಹಾಲು ಪೂರ್ತಿ ಖಾಲಿ ಮಾಡಿಬಿಡ್ತೀರಾ ನೀವು. ಹಾಲೋನಿಗೆ ನಾಳೆಯಿಂದ 1/4 ಲೀಟ್ರ್ ಹಾಲನ್ನು ಕಮ್ಮಿ ಹಾಕೋಕೆ ಹೇಳಿದ್ದೀನಿ. ಯಾಕಪ್ಪಾಜಿ? ನಾನೊಬ್ಬನೇ ಎಷ್ಟು ಅಂತ ಪರದಾಡ್ಲಮ್ಮ. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಖರ್ಚನ್ನು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನಾನು ಒಬ್ಬನ ದುಡಿಮೆಯಲ್ಲಿ ಮನೇನ ಮೇಂಟೈನ್ ಮಾಡೋಕ್ಕಾಗಲ್ಲಮ್ಮ.
ಏನೋ ಎದ್ಬಿಟ್ಟಿದೀಯಾ? ಟೀ ಬಿಸಿ ಮಾಡಿಕೊಡ್ಲಾ? ಬೇಡ. ಯಾಕೆ? ಬೇಡಮ್ಮ. ನೀನು ಟೀ ಬೇಡ ಅಂತಿದೀಯಾ? ನಿನ್ನ ಫೇವ್ರೇಟ್ ಅಲ್ವಾ ಟೀ? ಅದು ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಬಾರ್ದಂತೆ. ಇವತ್ತು ಬೆಳಗ್ಗೆ ತಾನೇ ರೀಲ್ಸಲ್ಲಿ ನೋಡಿದೆ, ಅದಕ್ಕೆ ಬೇಡ. ಮೊದಲೇ ಹೇಳ್ಬೇಕು ತಾನೆ, ನಿನಗೆ ಟೀ ಮಾಡ್ತಾನೆ ಇರಲಿಲ್ಲ, ಸುಮ್ಮನೆ ಹಾಲು ವೇಸ್ಟ್. ಏನೋ ಕೆಲಸ ಬಿಟ್ಟೆ ಅಂತೆ? ಯಾಕೆ? ಅಲ್ಲಿ ತುಂಬ ಕಷ್ಟ ಆಗ್ತಿತ್ತು. ನಿನಗೇನು ಹೇಳೋದಪ್ಪ? ಏನಾದರೂ ಹೇಳಿದ್ರೆ ಮೂತಿ ದಪ್ಪ ಮಾಡ್ಕೊತೀಯ. ಅಮ್ಮ, ತಿಂಡಿ ಏನು ಮಾಡ್ತಾ ಇದೀಯಮ್ಮ? ಕಾಣಿಸ್ತಿಲ್ವಾ? ರೊಟ್ಟಿ ಎಣ್ಗಾಯಿ ಪಲ್ಯ. ಬೇಗ ಮಾಡಮ್ಮ, ಹೊಟ್ಟೆ ಹಸಿತಾ ಇದೆ. ಯಾಕೆ? ನನ್ನ ಕೈಲಿ ಒಂದೇ ಉಸಿರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇಷ್ಟು ದಿನ ನೀನು ಆಫೀಸ್ಗೆ ಹೋಗ್ತಿದ್ದೆ, ಅದಕ್ಕೆ ಬೆಳಿಗ್ಗೆ 7:15 ತಿಂಡಿ ರೆಡಿ ಮಾಡ್ತಿದ್ದೆ. ಈಗ ನೀನೇನು ಹೋಗಲ್ವಲ್ಲ. ನಿಮ್ಮಪ್ಪ ಹೋಗೋದಿನ್ನು 10:30. ನಾನು 10 ಗಂಟೆಗೆ ರೆಡಿ ಮಾಡೋದು. ಹಲೋ ಸರ್. ಸಾರಿ ಸರ್, ಅದು ನಿನ್ನೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು, ಅದಕ್ಕೆ ಸಡನ್ನಾಗಿ ಕಟ್ ಆಯಿತು. ಇರಲಿ, ಬರ್ತಾ ಇದೆಯಾ ತಾನೆ? ಹಾಂ ಸರ್, ನೀವು 10 ಗಂಟೆಗೆ ಬರೋಕ್ಕೆ ಹೇಳಿದ್ರಲ್ಲ, ನಾನು 9:55 ಅಲ್ಲಿ ಇರ್ತೀನಿ ಸರ್. ಸರಿ, ಬಾ ಬೇಗ. ಸರಿ ಸರ್. ಏನೋ ರೆಡಿ ಆಗಿಬಿಟ್ಟಿದೀಯಾ? ನಾನು ಕೆಲಸ ಬಿಟ್ಟಿಲ್ಲಮ್ಮ, ಹೋಗ್ತಿದ್ದೀನಿ. ಬಾಸಾ? ಶಂಭು ಅವರೇ, ಸರ್ ಫೋನ್ ಮಾಡಿದ್ರು ನೋಡಿ ನಿಮಗೆ. ಸರ್, ಎಲ್ಲ ಹೋಗಿದ್ದೆ? ಕ್ಯಾಮ್ರಾದಲ್ಲಿ ಕಾಣಿಸ್ಲಿಲ್ಲ ನೀನು? ವಾಶ್ರೂಮ್ಗೆ ಹೋಗಿದ್ದೆ ಸರ್. ಇಷ್ಟೊತ್ತು ಬೇಕಾ ಬರೋಕ್ಕೆ? ಸಾರಿ ಸರ್. ಒಂದು ಮೇಲ್ ಮಾಡಿದ್ದೀನಿ ನೋಡು. ಹಾಂ ಸರ್. ಇನ್ನು 20 ನಿಮಿಷದಲ್ಲಿ ರಿಪ್ಲೈ ಬೇಕು ನನಗೆ. ಓಕೆ ಸರ್. ಅಲ್ಲಿ ಹರಟೆ ಹೊಡಿತಾ ಕೂತ್ಕೋಬೇಡ. ಶಂಭು, ಮುಗೀತು, ಪಂಚ್ ಮಾಡಿಬಿಡು, ಲಾಗೌಟ್ ಮಾಡ್ತೀನಿ, ಹೋಗ್ಬಿಡೋಣ. ಮಹೇಶ, ಹೋಗ್ತಾ ಏನಾದರೂ ತಿನ್ಕೊಂಡು ಹೋಗೋಣವಾ? ಹಾಂ, ಡೈಲಿ ನಾವು ಕರೆದ್ರೂ ನೀವು ಬರಲ್ಲ, ಇವತ್ತೇನಪ್ಪ ಸ್ಪೆಷಲು? ನೀನೇ ಕರಿತಾ ಇದೀಯಾ? ಇವತ್ತು ಯಾಕೋ ಹೊರಗಡೆ ತಿನ್ನಬೇಕು ಅನಿಸ್ತಾ ಇದೆ ಕಣೋ, ಹೋಗೋಣವಾ? ಸರಿ ಬಿಡು, ಹೋಗೋಣ. ಏನೋ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳಿ ಹೋಗ್ಬಿಟ್ಟಿದೀಯಾ? ಅವನು ನನ್ನ ಮಗ ಕಣೆ, ನನಗಿರೋಷ್ಟು ಜವಾಬ್ದಾರಿ ಅವನಿಗೂ ಇರುತ್ತೆ. ಅವನಿಗೂ ತನ್ನ ತಂಗಿ ಮದುವೆ ಮಾಡೋ ಯೋಚನೆ ಇರಲ್ವಾ? ಶಂಭು, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ. ಇವತ್ತೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ಅಮ್ಮ ನಿಮ್ಮ ಫೇವ್ರೇಟ್ ಹೆಸರುಬೇಳೆ ಪಾಯಸ ಮಾಡಿದ್ದಾರೆ. ನಾನು ನಿನ್ನೆ ಕೆಲಸ ಬಿಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ನೀವೆಲ್ಲ ನನ್ನ ಕೇರ್ಲೆಸ್ ಮಾಡಿದ್ರಲ್ಲ, ಅವಾಗ ನನಗೆ ಬೇಜಾರಾಗಲಿಲ್ಲ. ಇವತ್ತು ನಾನು ಮತ್ತೆ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಮರ್ಯಾದೆ ಕೊಡ್ತಾ ಇದ್ದೀರಲ್ಲ, ಈಗ ಬೇಜಾರಾಗ್ತಾ ಇದೆ. ಅಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ತಿದೆ, ಆ ಮ್ಯಾನೇಜರ್ ನನಗೆ ಕಾಟ ಕೊಡ್ತಾ ಇದ್ದಾನೆ ಅಂತ ಸಾರಿ ಸಾರಿ ಹೇಳ್ತಾ ಇದ್ರು. ನೀವ್ಯಾರೂ ಅದ್ರ ಬಗ್ಗೆ ಕೇಳಲಿಲ್ಲ, ಬರೀ ನನ್ನ ಸಂಬಳದ ಬಗ್ಗೆ ಮಾತ್ರ ಕೇಳಿದ್ರಿ. ಅಂದರೆ ಈ ಮನೇಲಿ ನನಗೆ ಬೆಲೆ ಇಲ್ಲ, ಬರೀ ನಾನು ತರೋ ಸಂಬಳಕ್ಕೆ ಮಾತ್ರ ಬೆಲೆ ಅಲ್ವಾ? ಅಪ್ಪ, ನೀವು ಬೇಜಾರಾಗಲ್ಲ ಅಂದರೆ ನಾನು ಕಣ್ಣಾರೆ ನೋಡಿರೋ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ನನ್ನ ಫ್ರೆಂಡ್ ಸುಮಿತ್ ಅಂತ ಒಬ್ಬ ಇದ್ದ.
ಅವನದು ಸೇಮ್ ನಮ್ಮ ಥರನೇ ಫ್ಯಾಮಿಲಿ. ನಮ್ಮ ಥರನೇ ಮದುವೆ ಆಗದಿರೋ ಅಕ್ಕ ಇದ್ದರು, ಅಮ್ಮ ಇದ್ದರು, ನಿಮ್ಮ ಥರನೇ ಜವಾಬ್ದಾರಿಯುತ ಅಪ್ಪ ಇದ್ದರು. ಮನೆ ಮೇಂಟೆನೆನ್ಸ್ ಎಲ್ಲ ಅವ್ರ ಅಪ್ಪಂದೆ. ಮಗಳ ಮದುವೆ ಮಾಡಬೇಕು ಅಂತ ಅವರಪ್ಪ ತುಂಬ ಕಷ್ಟಪಟ್ಟು ದುಡಿತಾ ಇದ್ರು. ಆದರೆ ಈಗ ರೀಸೆಂಟಾಗಿ 3 ತಿಂಗಳಿಂದ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು. ಅವ್ರ ಬಾಡಿನ ಅವ್ರ ಮನೆ ಮುಂದೆ ಮಲಗಿಸಿದ್ರು. ಅವ್ರ ಮನೆಯವರೆಲ್ಲ ಅವ್ರ ಬಾಡಿ ಮುಂದೆ ಕೂತ್ಕೊಂಡು ಹತ್ರು, ಗೋಗರಿದ್ರು. ಅವ್ರ ಸ್ನೇಹಿತರು ಸಂಬಂಧಿಕರು ಎಲ್ಲ ಬಂದು ಹೂವಿನ ಹಾರ ಹಾಕಿ ಸಂತಾಪ ಸೂಚಿಸಿದ್ರು. ಸಂಜೆ ಆಗ್ತಾ ಬಂತು. ಅವ್ರ ದೇಹನ ಸ್ಮಶಾನಕ್ಕೆ ತಗೊಂಡೋಗಿ ಮಣ್ಣು ಮಾಡಿದರು. ಮಣ್ಣು ಮಾಡಿ ಅವ್ರ ಸ್ನೇಹಿತರು ಸಂಬಂಧಿಕರೆಲ್ಲ ಅವ್ರವ್ರ ಮನೆಗಳಿಗೆ ವಾಪಸ್ ಹೋದರು. ಇವ್ರ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಒಳಗಡೆ ಹೋದರು. ಆವಾಗ ನಾನು ಅಲ್ಲೇ ಇದ್ದೆ. ಸ್ವಲ್ಪ ಹೊತ್ತಾದಮೇಲೆ ಅವ್ರ ಮನೆ ಬಾಗಿಲಲ್ಲೆಲ್ಲ ಕಸ ಬಿದ್ದಿರುತ್ತಲ್ಲ, ಈ ಹೂವಿನ ಹಾರದ ಬಿಡಿ ಹೂಗಳು, ಪ್ಲಾಸ್ಟಿಕ್ ಕವರ್ಗಳು, ಗಂಧದ ಕಡ್ಡಿ ಕವರ್ಗಳು, ಇದನ್ನೆಲ್ಲ ಒಂದು 10 ನಿಮಿಷದಲ್ಲೇ ಕಸ ಗುಡಿಸಿ ನೀರು ಹಾಕಿ ಕ್ಲೀನ್ ಮಾಡಿಬಿಟ್ರು. ಆ ಕ್ಷಣ ನನಗೆ ರಿಯಲೈಸ್ ಆಗಿದ್ದೇನೆಂದರೆ, ಮನೆಗೆ ಮೂಲಭೂತ ಆಧಾರವಾಗಿದ್ದೋನು ತೀರ್ಕೊಂಡಿದ್ದಾನೆ. ಆದರೂ ಕೂಡ ಅವರು ಮನೆಗೆ ಬಂದು ಯಥಾ ಪ್ರಕಾರ ಅಡುಗೆ ಮಾಡ್ಕೊಂಡು ತಿನ್ನೋದಾಗಲಿ, ಮಾರನೇ ದಿನದಿಂದ ಅವ್ರ ಮಗನೇ ಕೆಲಸಕ್ಕೆ ಹೋಗೋದಾಗಲಿ, ಅವನೇ ಕಷ್ಟಪಟ್ಟು ಅವ್ರ ಅಕ್ಕನ ಮದುವೆ ಮಾಡೋದಾಗಲಿ, ಇದೆಲ್ಲ ಎರಡನೇ ಮಾತಪ್ಪ. ಮನೆ ಯಜಮಾನ ಸತ್ತಿದ್ದಾನೆ ಅನ್ನೋ ಕಾರಣಕ್ಕೆ ಕಸ ಗುಡಿಸೋದನ್ನು ಕೂಡ ಅವ್ರು ನಿಲ್ಲಿಸ್ತಿಲ್ಲ. ದಿನ ಹೆಂಗೆ ಗುಡಿಸ್ತಾರೋ ಹಾಗೆ ಗುಡಿಸಿದ್ರು. ಇದರಿಂದ ನನಗರ್ಥ ಆಗಿದ್ದು, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಯಾರಿದ್ರೂ ಇಲ್ಲದೆ ಇದ್ದರೂ ನಮ್ಮ ಜೀವನ ನಡೆಯುತ್ತೆ. ಈ ಜಗತ್ತು ಯಾರಿಗೋಸ್ಕರನೂ ನಿಲ್ಲಲ್ಲ, ಮುಂದಕ್ಕೆ ಹೋಗ್ತಾನೇ ಇರುತ್ತೆ. ಸುಮ್ಮನೆ ನಾನೇ ಮಾಡಿದೆ, ನನ್ನಿಂದನೇ ಆಯಿತು, ನಾನು ಇಲ್ಲದೇ ಇದ್ರೆ ಆಗಲ್ಲ, ನಾನೇ ಮಾಡಬೇಕು ಅನ್ನೋದೆಲ್ಲ ಸುಳ್ಳಪ್ಪ. ನೀವು 30 ವರ್ಷದಿಂದನೂ ದುಡಿತಾ ಇದ್ದೀರಾ. ಈ 30 ವರ್ಷದಿಂದನೂ ಒಂದೇ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀರಾ. ಈ 30 ವರ್ಷದಲ್ಲಿ 10 ಕಂಪ್ನಿ ಚೇಂಜ್ ಮಾಡಿದ್ದೀರಾ. ಯಾಕೆ ಮಾಡಿದ್ದೀರಾ? ನಿಮಗಲ್ಲಿ ಕೆಲಸ ಹೆವಿ ಆಗಿರ್ಬೋದು, ಇಲ್ಲ ನಿಮ್ಮ ಮನಸ್ಸಿಗೆ ನೋವಾಗಿರ್ಬೋದು, ಇಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರ್ಬೋದು. ಅದಕ್ಕೆ ಆ ಕಂಪ್ನಿ ಚೇಂಜ್ ಮಾಡಿದ್ದೀರಾ. ಹಾಗೆ ನನಗೂ ಈ ಕಂಪ್ನಿ ಬಿಡೋದಕ್ಕೆ ನನ್ನದೇ ಆದ ಕಾರಣಗಳಿದ್ದಾವೆ. ನಾನು ಈ ಕೆಲಸ ಬಿಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣವೇ ನೀವು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡಿದ್ರಲ್ಲ. ನೀವು ಈ 30 ವರ್ಷದಲ್ಲಿ ಎಂತೆಂಥ ಸನ್ನಿವೇಶಗಳನ್ನ ಫೇಸ್ ಮಾಡಿದ್ದೀರಾ, ಎಂತೆಂಥ ಸಮಸ್ಯೆಗಳನ್ನ ಎದುರಿಸಿದ್ದೀರಾ, ಹೊರಗಿನ ಸಮಾಜನ ತುಂಬ ಹತ್ತಿರದಿಂದ ನೋಡಿದ್ದೀರಾ. ಅಂಥದ್ರಲ್ಲಿ ಹೋಗಿ ಮನೆ ಮೇಂಟೈನ್ ಮಾಡೋ ಮ್ಯಾಟ್ರಿಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದಾ? ಹಾಲಿಗೆ ನೀರು ಹಾಕು, ಬಿಸಿನೀರು ಕಾಯಿಸ್ಬೇಡ. ಏನಪ್ಪ ಅಂತ ಕಷ್ಟ ಬಂದಿರೋದು ನಮಗೆ? ಹಾಂ, ನಾನು ಕೆಲಸ ಬಿಡ್ತೀನಿ ಅಂದೆ, ಮತ್ತೆ ಬೇರೆ ಯಾವ ಕೆಲಸಕ್ಕೂ ಹೋಗೋದೇ ಇಲ್ಲ ಅಂತ ಹೇಳಿದ್ನಾ? ಮಾತೆತ್ತಿದ್ರೆ ಪೂಜಾ ಮದುವೆ ಕಾರಣ ಕೊಡ್ತಿರಲ್ಲ. ಇವಾಗೆಲ್ಲ ಹೆಣ್ಣು ಮಕ್ಕಳು ಮದುವೆ ಮಾಡೋದು ಅಷ್ಟೊಂದು ಕಷ್ಟ ಏನಲ್ಲಪ್ಪ. ಯಾವ ಕ್ಯಾಸ್ಟಲ್ಲೂ ಹೆಣ್ಣು ಸಿಗ್ತಾ ಇಲ್ಲ. ಇವಾಗೆಲ್ಲ ಹೆಣ್ಣು ಮಕ್ಕಳಿಗೆ ತುಂಬ ಡಿಮ್ಯಾಂಡ್ ಇದೆ. ಅದರಲ್ಲೂ ನಮ್ಮ ಪೂಜೆಗೆ ಏನು ಕಮ್ಮಿ ಆಗಿದೆ, ಅವರೇ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಇದೆಲ್ಲ ನಿಮಗೆ ಗೊತ್ತಿಲ್ಲದೆ ಇರೋದಾ? ಹಾಂ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿಪ್ಪ. ನೀವೇನೇ ಮಾತಾಡಿದರೂ ನಮ್ಮ ಒಳ್ಳೆಯದಕ್ಕೆ ಮಾತಾಡಿದ್ದೀರಾ. ನಿಮಗೆ ಬುದ್ಧಿ ಹೇಳೋಷ್ಟು ದೊಡ್ಡ ನಾನಲ್ಲ. ನೀವು ಪಟ್ಟಿರೋ ಶ್ರಮದಿಂದ ಇವತ್ತು ನಾವು ಇಲ್ಲಿವರೆಗೂ ಬಂದಿದ್ದೀವಿ. ನಾನು ಯಾವತ್ತಿದ್ರೂ ನಿಮ್ಮ ಮಗನೇ ಅಪ್ಪ. ನೀವು ಕಲಿಸಿರೋ ಸಂಸ್ಕಾರನ ನಾನು ಮರ್ತಿಲ್ಲ, ಮರೆಯೋದೂ ಇಲ್ಲ. ನಿಮಗಿರೋಷ್ಟು ಜವಾಬ್ದಾರಿ ನನಗೂ ಇದೆ. ನನ್ನ PF ಅಕೌಂಟಲ್ಲಿ 2 ಲಕ್ಷ ರೂಪಾಯಿ ಇದೆ. ಅದೆಲ್ಲ ಪೂಜಾ ಮದುವೆಗೆ ತಾನೇ. ನಿಮ್ಮ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಬಡ್ಜೆಟ್ ಸರಿ ಹೋಗೋದಕ್ಕೆ ಪ್ರತಿ ತಿಂಗಳು ನನ್ನ ಕಡೆಯಿಂದ ನಿಮಗೆ 20,000 ರೂಪಾಯಿ ಬರಬೇಕಲ್ವಾ? ಬರುತ್ತೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ, ವಾರಕ್ಕೊಮ್ಮೆ ತರಕಾರಿ, ತಿಂಗಳಿಗೊಮ್ಮೆ ರೇಷನ್ನು, ಎಷ್ಟೇ ದುಬಾರಿ ಆದರೂ ನಾನು ತಂದು ಕೊಡ್ತೀನಿ, ಸರಿನಾ? ಪೂಜಾ, ಪ್ರತಿ ತಿಂಗಳು ನಿನ್ನ ಮೊಬೈಲ್ಗೆ ಕರೆನ್ಸಿ ತಪ್ಪದೇ ಹಾಕಿಸ್ತೀನಿ, ಸರಿನಾ? ನೀವು ಊಟ ಮಾಡಿ, ಲೇಟ್ ಆಯಿತು. ನಾನು ಆಚೆನೇ ತಿನ್ಕೊಂಡು ಬಂದೆ. ಅಮ್ಮ, ನಾನು ಒಂದನ್ನು ಮಾತ್ರ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಮ್ಮ. ನಾವು ಎಲ್ರಿಗೂ ಪ್ರೀತಿನ ಹಂಚಬೇಕು, ಆದರೆ ನಾವು ಮಾತ್ರ ಯಾರಿಂದನೂ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಅದೇ ನಿಜನಮ್ಮ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಈ ಮೂಕ ಸೈನಿಕ ಅನ್ನುವಂತಹ ಕಿರುಚಿತ್ರ ಮನಸ್ಸಾರೆ ಇಷ್ಟ ಆಗಿದ್ರೆ ಇಲ್ಲಿರೋ QR ಕೋಡ್ನ ಸ್ಕ್ಯಾನ್ ಮಾಡಿ ಅಥವಾ ಇಲ್ಲಿರೋ ನಂಬರ್ಗೆ ನಿಮಗನ್ನಿಸಿದಷ್ಟು ಧನ ಸಹಾಯ ಮಾಡಿ. ನಮ್ಮ ಮುಂದಿನ ಪ್ರಯತ್ನಗಳಿಗೆ ಸಹಾಯ ಆಗುತ್ತೆ. ಮತ್ತು ಈ ಚಿತ್ರದ ಮುಂದುವರೆದ ಭಾಗ ನಿಮಗೆ ಬೇಕು ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.